द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड साड़ी। कर्नाटका गवर्नमेंट एम्प्लॉयज तालुका यूनिट का धनराज ताडमपल्ली द्वारा सम्मान कार्यक्रम। नमस्कार, नवर्षा रानी, आप देख रहे हैं बीके न्यूज। बीके न्यूज में आपका स्वागत है। बसव कल्याण तालुका यूनिट कर्नाटका गवर्नमेंट एम्प्लॉयज का 4 जनवरी 2025 को कांग्रेस लीडर धनराज ताडमपल्ली द्वारा अपने ऑफिस में सभी तालुका यूनिट के पद अधिकारियों का गौरव सम्मान करते हुए उन्हें बधाई दी और सभी गवर्नमेंट एम्प्लॉयज तालुका यूनिट के पद अधिकारियों से कहा कि एकजुट होकर अपने और बसव कल्याण के डेवलपमेंट के लिए काम करें। इलेक्शन सिर्फ 4 दिन का होता है, उसके बाद सब एक होकर काम करना चाहिए। सभी तालुके के साथ हम सभी का डेवलप होगा। इस मौके पर कर्नाटका गवर्नमेंट एम्प्लॉयज तालुका यूनिट प्रेसिडेंट दिलीप कुमार, ट्रेजरर सुभाष, अमन्ना घांगरे सेक्रेटरी, संतोष चौहान स्टेट एग्जीक्यूटिव मेंबर, कांग्रेस लीडर अर्जुन कनक, कांग्रेस लीडर मनोहर मैसे, शिव कुमार जड़गे, नरसिंह रेड्डी गद्देगांव, अलाउद्दीन पटेल के अलावा बसव कल्याण तालुका यूनिट के डायरेक्टर्स, कांग्रेस कार्यकर्ता मौजूद रहे। भविष्य निधि म्यूचुअल फंड इन्वेस्टमेंट्स के साथ करें अपना और अपने परिवार का भविष्य सुरक्षित। एडमाइल्स फ्यूल एक्टिव फॉर डीजल एंड पेट्रोल, इसके यूज से 5 से 12 रुपए की बचत हर लीटर पर। सरकारी नौकरರ ಸಂಘ ಸರ್ಕಾರದವೆಲ್ಲ ಏನಿದೆ ಅಂದ್ರೆ ಸರ್ಕಾರದ ಜೀವನಾಡಿ ಇದೆ ನಾವು ನೀವೆಲ್ಲ ಕೂಡಿ ಒಂದು ಸರ್ಕಾರ ಸೇವೆ ಮಾಡಿಗೋಸ್ಕರ ನಾವೆಲ್ಲ ಬಂದಿದ್ದೀವಿ। ಸರ್ಕಾರದ ಸೇವೆ ಹಾಗೆ ಸರ್ಕಾರ ವಿಧಾನಸೌಧದಲ್ಲಿ ಬಂದಿದ್ದಿದೆ। ಸರ್ಕಾರದ ಕೆಲಸ ದೇವರ ಕೆಲಸ। ಅದೇ ತರ ತಾವು ತಾಲೂಕು ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ನಾವು ಸರ್ಕಾರದ ರಾಜಕೀಯ ವ್ಯಕ್ತಿಗಳು ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಯೋಜನೆಗಳು ಕೂಡ ನಾವು ಪ್ರತಿಯೊಬ್ಬ ಕಡುಬಡ ಜನರಿಗೆ, ದೀನ ದಲಿತರಿಗೆ, ಪ್ರತಿಯೊಬ್ಬ ಬಡವರಿಗೆ ಕೊಡಬೇಕಂತ ನಮ್ಮೆಲ್ಲರ ಒಂದು ಕನಸಿದೆ। ನಮ್ಮ ಸರ್ಕಾರದಲ್ಲೂ ಕೂಡ ಆ ಒಂದು ಯೋಜನೆಗಳು ಕೂಡ ಇದೆ। ತಾವೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳು ತಾವೆಲ್ಲ ಮಾಡ್ತಾ ಇದ್ದೀವಿ। ನಾನು ಕೂಡ ಸುಮಾರು ವರ್ಷದಿಂದ ಸತತವಾಗಿ ಇಲ್ಲ ಅಂದ್ರೂ ಕೂಡ 1996 ಇಂದ ನಾನು ಬಸವ ಕಲ್ಯಾಣದಲ್ಲಿ ಜನರ ಸೇವೆ ಮಾಡಿಕೊಂಡು ನಾನು ಬರ್ತಾ ಇದ್ದೀನಿ। ಸುಮಾರು 30 ವರ್ಷದಿಂದ ನಾನು ಬಸವ ಕಲ್ಯಾಣದಲ್ಲಿದ್ದೀನಿ। ತಮಗೆಲ್ಲ ಗೊತ್ತಿರಬಹುದು, 26 ವರ್ಷಕ್ಕೆ ನಾನು ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿ। ಅದಕ್ಕೆ ಸರ್ಕಾರದ ಸವಲತ್ತುಗಳು ನಾವು ಯಾರು ವಂಚಿತರಾಗಬಾರ್ದು। ಸರ್ಕಾರಿ ಯೋಜನೆಗಳು ತಾವೆಲ್ಲ ನಮ್ಮ ಹತ್ರ ಬಂದಿದಾಗ ನಮ್ಮಲ್ಲಿ ಇಲ್ಲೂ ಕೂಡ ನಮ್ಮ ಜನಸಂಪರ್ಕ ಕಾರ್ಯಾಲಯದಲ್ಲಿ ನಾವು ಒಬ್ಬರಿಗೆ ಕಂಪ್ಯೂಟರ್ ಆಪರೇಟರ್ಗಳಿಗೆ ಇಟ್ಕೊಂಡಿದ್ದೀವಿ। ತಾವು ಏನಾದರೂ ಸಹಾಯ ಮಾಡಬೇಕಾದ್ರ ಅದು ಅದಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಮಾತ್ರ ತಮ್ಮ ಹತ್ರ ಬರುತ್ತೆ। ತಾವು ಕೂಡ ಸಹಾಯ ಮಾಡಿ ಸರ್ಕಾರವನ್ನು ಕಳಿಸಬೇಕಾಗುತ್ತೆ। ಅದಕ್ಕೆ ತಾವು ಏನಾದರೂ ಸರ್ಕಾರ ಕಳಿಸಿದಾಗ ಸರ್ಕಾರದಲ್ಲಿ ಜಿಲ್ಲಾ ಮಟ್ಟದಲ್ಲಾಗ್ಲಿ, ರಾಜ್ಯ ಮಟ್ಟದಲ್ಲಾಗ್ಲಿ, ಆಮೇಲೆ ನಮ್ಮ ಮಂತ್ರಿಗಳಲ್ಲಾಗ್ಲಿ, ಮುಖ್ಯಮಂತ್ರಿಗಳಲ್ಲಾಗ್ಲಿ, ತಾವು ಏನೇ ಇದ್ರೂ ಕೂಡ ಸರ್ಕಾರಿ ಯೋಜನೆಗಳು ಯಾರು ವಂಚಿತ ಆಗಬಾರ್ದು। ನನ್ನ ಮನವಿ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕಡುಬಡ ಜೊತೆಗೆ ಅವರ ಯೋಜನೆಗಳು ಕೊಡಬೇಕಂಬ ನಿಮ್ಮ ಮನಸ್ಸಲ್ಲಿ ಇರಬೇಕು। ಯಾಕಂದ್ರೆ ಅಲ್ಟಿಮೇಟ್ಲಿ ಲಾಸ್ಟ್ ಉಳಿದ ಒಂದೇ ಮಾತು, ನಾವು ಏನ್ ಮಾಡಿದೀವಿ, ಮಾಡುವಂತ ಕೆಲಸಗಳು ನಾವು ಮಾತಾಡುತ್ತೆ, ನಿಮ್ಗೆ ನೆನೆಸ್ಕೋತದೆ। ಜನ ನೆನೆಸ್ಕೊಳ್ಳೋ ಕೆಲಸದಿಂದ ನಿಮ್ಗೆ ಅಲ್ಲಿಂದ ಬಸವನ ಪುಣ್ಯ ಭೂಮಿ ಇದೆ, ಇದು ಪವಿತ್ರ ಭೂಮಿ ಇದೆ। ಈ ಪವಿತ್ರ ಭೂಮಿಯಲ್ಲಿ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದಾಗ ಅದು ನಮಗೂ ಒಳ್ಳೇದಾಗುತ್ತೆ।